ಈ ಟ್ಯಾಕ್ಸ್ ಪೇಯ್ಡ್ ರೆಸಿಪ್ಟ್ಸ್ ಎಲ್ಲ ಇದೆ ನೋಡಿ, ಅವ್ರು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಈ ಥರದ ನನಗೊಂದು 50 ಕೊಡ್ತೀನಿ. ನನ್ನ ಹತ್ರ 50 ಮೋರ್ ದೆನ್ 50 ಇದೆ ನನ್ನ ಹತ್ರ. ನಾನು ನಿಮ್ಮ ಹತ್ರ ಇದು ಮಾತಾಡಿ ನೀವು ಸವಾಲು ಹಾಕಿದ್ಮೇಲೆ ನನ್ನ ಆಫೀಸ್ಗೆಲ್ಲ ಏನು ರಾಶಿ ರಾಶಿ ಬಂದು ಬಿದ್ದಿದೆ. ಹಾಂ, ನಮ್ಮ ಸತೀಶ್ ಹತ್ರನೂ ಇದೆ ರಾಶಿ ರಾಶಿ. ಅಂದರೆ ನಾನು ಹೇಳೋ ಅಂಥದ್ದು ಉಸೂಲಿ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಈ ಖಾತಾ ಹೆಸರಲ್ಲಿ ಒಂದು ಮಾಫಿಯಾ ಗ್ಯಾಂಗ್ ರೆಡಿ ಆಗಿದೆ ಬೆಂಗಳೂರಲ್ಲಿ. ನಿಮ್ಮದು ಅವ್ರದ್ದು ಖಾತಾ ಆಗಿರ್ತದೆ, ಒರಿಜಿನಲ್ ಖಾತಾ ಇರುತ್ತೆ. ಇವ್ರೇನು ಮಾಡ್ತಾರೆ, ಅವ್ರ ಲೆಡ್ಜರಲ್ಲಿ ಒಂದು ರೌಂಡ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಒಂದು ಅವರೇ ರೌಂಡ್ ಮಾಡ್ಕೊಂಡು ಅಲ್ಲಿ ಪಕ್ಕದಲ್ಲಿ ಬಿ ಅಂತ ಬರ್ಕೊಂಡಿರ್ತಾರೆ ಅಷ್ಟೇ. ಒರಿಜಿನಲ್ ರೆಕಾರ್ಡಲ್ಲಿ ಕರೆಕ್ಟ್ ಆಗಿರ್ತೈತೆ ಖಾತಾ, ಇವ್ರ ರೆಕಾರ್ಡಲ್ಲಿ ಬಿ ಇರ್ತೈತೆ. ತೋರಿಸ್ತಾರೆ, ನೋಡಪ್ಪ ನಿಂದು ಕ್ಯಾನ್ಸಲ್ ಆಗ್ಬಿಟ್ಟೈತೆ, ಇದ್ದಿದ್ದು ಬಿ ಆಗೋಗ್ಬಿಟ್ಟೈತೆ. ಸರ್ ಅದು ಹೆಂಗೆ ಸರ್ ಆಗೋಗ್ಬಿಟ್ಟೈತೆ, ನಾನೇನು ಮಾಡಲಿ, ಕಂಪ್ಯೂಟರ್ ಸಿಸ್ಟಮಲ್ಲಿ ಬಂದ್ಬಿಟ್ಟಿದೆ. ಇದು ಲಕ್ಷಾಂತರ ಕೇಸ್ ಉಸಿಲಿ, ಲಕ್ಷಾಂತರ ಕೇಸು ಉಸಿಲಿ. ಈ ಥರ ಒಂದು ರೀತಿ ಮೆಸೇಜ್ ಹಾಕೋದು, ನಿನ್ನ ಮನೆ ಹರಾಜು ಅನ್ನೋದು. ಏನು ಸರ್ ಟ್ಯಾಕ್ಸ್ಗೆ, ಅದು ಟ್ಯಾಕ್ಸ್ ಕಟ್ಟಿರೋರು ನಾನು ಹೇಳ್ತಾ ಇರೋದು, ಕಟ್ಟದೇ ಇರೋರು ಪರವಾಗಿಲ್ಲ, ಕಟ್ಟಿರೋರ್ಗೂ ಮನೆ ಹರಾಜು ಆಗ್ತಿರಲ್ಲ ನೀವು. ಈ ಸರ್ಕಾರಕ್ಕೆ ನಾವೇನು ಹೇಳ್ಬೇಕು ಹೇಳಿ ಸರ್ ಅಧ್ಯಕ್ಷ? ಈ ಸರ್ಕಾರಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವತ್ತೇನೋ ಒಂದು ಸ್ಪೀಡಲ್ಲಿ ಅವ್ರದ್ದೊಂಥರ ಏನು ಸ್ಪೀಡು, ಒಂದೇ ಭಾರತ್ ರೈಲು ಹೋಗ್ತೈತಲ್ಲ ಹಂಗೆ ಸ್ಪೀಡ್ ಜಾಸ್ತಿ, ಸ್ಪೀಡ್ ಲೈಟ್ನಿಂಗ್ ಥರ ಹೊಡೆದ್ಬಿಟ್ರು. ಈಗೇನು ಹೇಳ್ತೀರಾ ಇದಕ್ಕೆ? ಈ ಲಂಚಕ್ಕೆ ಏನು ಹೇಳ್ತೀರಾ? ಸಾಕ್ಷಿ ಕೊಟ್ಟಿದ್ದೀನಿ, ದಾಖಲೆ ಕೊಟ್ಟಿದ್ದೀನಿ, ಫೋನ್ ಪೇ ಕೊಟ್ಟಿದ್ದೀನಿ, ಇನ್ಯಾವ ಪೇ ಕೊಡ್ಬೇಕು ಹೇಳಿ? ನಿಮ್ಮ ಈ ಖಾತಾ ಬಂಡವಾಳವನ್ನು ನಾನು ಹೇಳ್ತಾ ಇದ್ದೀನಿ ಅಧ್ಯಕ್ಷರೇ. ಇನ್ನೊಂದು, ಈ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್, ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಇದೆ, ನಾವು ನೋಡ್ತಾ ಇರೋದು. ಅದ್ರ ಮೇಲೆ ಏನೋ ನಿಮ್ ಕಣ್ಣು ಬಿದ್ದಿದ್ಯಾ ಅಂತ ಶಿವಕುಮಾರ್ ಅವ್ರಿಗೆ. ಏನು ಮಾಡಬೇಕು ಅಂತ ಇದ್ದೀರಾ ಅದನ್ನು? ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಎಷ್ಟು? 217 ಎಕರೆ, 217 ಎಕರೆ. ಏನೋ ಎಲ್ಲ ಮಕ್ಕಳು, ಸಣ್ಣ ಬಡವ್ರ ಮಕ್ಕಳು, ಮಧ್ಯಮ ವರ್ಗದವ್ರ ಮಕ್ಕಳು ಪೈಲಟ್ ಆಗಲಿ ಅಂತೇಳಿ ಪ್ರಾರಂಭ ಮಾಡಿದ್ದು. ಈಗ ಅದ್ರ ಮೇಲೆ ಏನೋ ಕಣ್ಣು ಬಿದ್ದೈತೆ ಅಂತ ನನಗೆ ಪತ್ರಿಕೆ ಬಂದೈತೆ. ಅವಾಗ ಪ್ರಜಾವಾಣಿ ಒಂದು ಆರ್ಟಿಕಲ್ಲು ಬಂದ್ಬಿಟ್ಟಿದೆ, ದೊಡ್ಡ ಆರ್ಟಿಕಲ್. ಇಲ್ಲಿದೆ ಆರ್ಟಿಕಲ್, ಪ್ರಜಾವಾಣಿ ಆರ್ಟಿಕಲ್ ತೋರಿಸ್ತೀನಿ. ಇದು ಮೈಸೂರು ಮಹಾರಾಜರು ಪ್ರಾರಂಭ ಮಾಡಿದ್ದು ಇದನ್ನು. ಇಲ್ಲೇ ಇದೆ ನೋಡಿ. ಜಕ್ಕೂರು ಹಸಿರು ನೆಲೆಯಾಗಿಯೇ ಇರಲಿ, ಸ್ಥಳಾಂತರಕ್ಕೆ ಜಾಗ ಅರಣ್ಯ ಇಲಾಖೆದು ಕೊಟ್ಟಿದ್ದೀರಿ. ಜಕ್ಕೂರು ಎಕ್ಸಿಕ್ಯೂಟಿವ್ ಕ್ಲಬ್ ಮಾಡಬೇಕು ಅಂತ, ಅದನ್ನು ಯಾರೋ MLAಗಳಿಗೆ, MP ಗಳಿಗೆ, ಅಧಿಕಾರಿಗಳಿಗೆ ಮಾಡಬೇಕು ಅಂತ ಪ್ರಪೋಸಲ್ ಇದ್ದಿದ್ದು ಇದು ಜಕ್ಕೂರು ಕ್ಲಬ್. ನನಗನ್ಸುತ್ತೆ ಈ ಕ್ಲಬ್ನ ಇದನ್ನ ಮುಚ್ಚೋದ್ರಿಂದ ಏನಾಗುತ್ತೆ, ರಿಯಲ್ ಎಸ್ಟೇಟ್ ಮಾಫಿಯಾ ಇದೆಯಲ್ಲ, ಆ ಫ್ಲೈಯಿಂಗ್ ಟೇಕ್ ಆಫ್ ಲ್ಯಾಂಡಿಂಗ್ ಅಲ್ಲಿ ಯಾರು ಹೈರೈಸ್ ಬಿಲ್ಡಿಂಗ್ ಕಟ್ಟಂಗಿಲ್ಲ, ಹೈರೈಸ್ ಬಿಲ್ಡಿಂಗ್ ಕಟ್ಟಂಗಿಲ್ಲ. ಇದನ್ನೇನ ಚೇಂಜ್ ಮಾಡಿಬಿಟ್ರೆ ಅಲ್ಲಿ ಎಲ್ಲ ಆಕಾಶಕ್ಕೆ ಗಗನ ಚುಕ್ಕಿ ಬರ ಚುಕ್ಕಿ ಓದ್ತೈತಲ್ಲ, ಹಂಗೆ ಓದ್ತಾ ಇರ್ತೈತಲ್ಲ, ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್, ಕೋಟ್ಯಾಂತರ ರೂಪಾಯಿ ವ್ಯವಹಾರ. ಇದು ದೇಶದ ಮೊದಲ ವೈಮಾನಿಕ ಪರಮೇಶ್ವರ್ ಅವರು, ಫಸ್ಟ್ ಇನ್ ಇಂಡಿಯಾ. ಆದರೆ ಇದನ್ನ ಪ್ರಾರಂಭ ಮಾಡಿದ್ದು ಯಾರು ಗೊತ್ತಾ? ಯಾರು? ಮಹಾರಾಜರಲ್ಲ. ಮಹಾರಾಜರಾದ್ರೆ ಕಟಕ್ ಅಂತ ಹೊಡೆದು ಕಟಕ್ ಅಂತ ಕಟ್ ಮಾಡಾಕ್ತೀರಾ ನೀವು ಬಿಡಿ. ಮನೆ ಸಿಲ್ ಫ್ಯಾಕ್ಟ್ರಿ ಎಲ್ಲ ಮುಗಿಸಾಕಿದ್ರಿ, KRS ಡ್ಯಾಮು ಟಿಪ್ಪು ಅಂತ ಹೇಳ್ಬಿಟ್ರಿ, ಅದು ಬೇರೆ. ಮಹಾರಾಜರಲ್ಲ, ಜವಾಹರ್ಲಾಲ್ ನೆಹರು ಫಸ್ಟ್ ಒಂದು ಟ್ರೈನಿಂಗ್ ಸೆಂಟರ್ ಆಗಬೇಕು, ಪೈಲಟ್ಗಳು ನಮ್ಮ ದೇಶದಲ್ಲೂ ರೆಡಿ ಆಗಬೇಕು ಅಂತೇಳಿ ಒಟ್ಟು 377 ಎಕರೆ 2 ಗುಂಟೆ ಜಮೀನು ಜವಾಹರ್ಲಾಲ್ ನೆಹರು ಉದ್ಘಾಟನೆ ಮಾಡಿದ್ದಾರೆ. ಕಲ್ಲು ಇದೆ, ಆ ಕಲ್ಲನ್ನು ಹೊಡೆದಾಕಕ್ಕೆ ಹೋಗಬೇಡಿ, ಕಲ್ಲಿದೆ.
ಈ ಭೂಮಿ 1940 ಮಹಾರಾಜರು ಕೊಟ್ಟಿದ್ರು. ಇದು ಫಾರೆಸ್ಟ್ ಲ್ಯಾಂಡ್. ಇವರೇನು ಕಬಳಿಕೆ ಮಾಡಕ್ಕೆ ಹೋಗ್ತಾ ಇದ್ದಾರೋ, ಇಟ್ಸ್ ಎ ಫಾರೆಸ್ಟ್ ಲ್ಯಾಂಡ್. ಅವತ್ತು ಮಹಾರಾಜರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನ ಎಲ್ಲ ಕರೆದುಬಿಟ್ಟು ಈ ಪರ್ಪಸ್ಗೋಸ್ಕರ ಕೊಟ್ಟಿದ್ದಾರೆ. ಯಾವುದೋ ಫ್ಲೈಯಿಂಗ್ ಸ್ಕೂಲ್ಗೋಸ್ಕರ ಕೊಟ್ಟಿದ್ದಾರೆ, ಡೆಸಿಗ್ನೇಟ್ ಮಾಡಿ ಕೊಟ್ಟಿದ್ದಾರೆ. ಕಾನೂನು ಗೊತ್ತಿರೋರಿಗೆ ಗೊತ್ತಿರುತ್ತೆ. ಒಂದ್ಸರಿ ಇದು ಕೊಟ್ಟಿರೋಂಥ ಪರ್ಪಸ್ ಇಲ್ಲ ಅಂತ ಆದ್ರೆ ವಾಪಸ್ ಫಾರೆಸ್ಟ್ ಇಲಾಖೆಗೆ ಹೋಗ್ಬೇಕು. ಇದು ಕಾನೂನು. ಕರೆಕ್ಟಾ ರೆಡ್ಡಿ ಅವರೇ? ಕಾನೂನು. ಇದನ್ನ ಇವತ್ತು ಜವಾಹರ್ಲಾಲ್ ನೆಹರು ಮಾಡಿದ್ದು ಅದು ಅವತ್ತು ಆರ್ಡರ್ ಇದೆ ನೋಡಿದೆ. ಕರ್ನಾಟಕ ಗವರ್ಮೆಂಟ್ ಆಫ್ ಈಸ್ ಹೈನೆಸ್ ದ ಮಹಾರಾಜ ಆಫ್ ಮೈಸೂರು 1940 ಆರ್ಡರ್ ಎಲ್ಲ ಇದೆ. ಸೆಟಲ್ಮೆಂಟ್ ಇದು ಕಾಪಿ ಎಲ್ಲ ಇದೆ ನನ್ನ ಹತ್ರ. ಇದು ಮಹಾರಾಜರು ಕೊಟ್ಟಿರೋದು, ಏನ್ ಪರ್ಪಸ್ ಅಂತ ಎಲ್ಲ ಕೊಟ್ಟಿದ್ದಾರೆ. ಸ್ಟಾರ್ಟೆಡ್ ಬೈ ಇದು ಜಮೀನ್ ಕೊಟ್ಟಿದ್ದ ಮಹಾರಾಜರು, ಕಲ್ಲಾಕಿದ್ದು ನೆಹರು ಅವರು, ಕಲ್ ಕಿತ್ತಾಕ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು. ನೋಡಿ, ಅವರು ಒಳ್ಳೆ ಕಾರ್ಯಕ್ಕೆ ಕೊಟ್ಟಿದ್ದಾರೆ ಇಷ್ಟು ಜಮೀನನ್ನು. ನಾನು ಹೇಳುವಂಥದ್ದು ಹೇಳ್ತೀನಿ, ಯಾಕೆ ಕಿತ್ತಾಕಿದ್ದಾರೆ ಹೇಳ್ತೀರಿ. ಇದನ್ನ ಇವತ್ತಿಗೆ 75 ವರ್ಷ ಅದಕ್ಕೆ ಹಾಕಿಲ್ಲ. ನನ್ಗೆ ಗೊತ್ತಿದೆ. ಹೌದಾ? ಅವ್ರ ಕಣ್ಣು ಹಾಕಿಲ್ಲ, ಅದನ್ನ ಏನೋ ಮಾಡ್ತಾ ಇಲ್ಲ. ಅವ್ರು ಉಳಿಸ್ಬೇಕನ್ನೋದು ಅವ್ರ ವಿಚಾರ ಇದೆ. ಡಿ ಕೆ ಶಿವಕುಮಾರ್ದು ಹೋಗ್ಬೇಕನ್ನೋರ್ದು ಯಾರ್ದು? ಅವ್ರದ್ದು ಕಣ್ಣಿಲ್ಲ ಅಂತ ಅಷ್ಟು ಹೇಳಿದೆ. ನೋಡಿ, ಇದು ಸರಿ ಇಲ್ಲ. ಎರಡೂ ಹೇಳ್ಬೇಕು. ತಪ್ಪು ಸರಿ. ನ್ಯಾಯಸ್ಥಾನ ಅಂದ್ರೆ ಅಂಥದ್ದು ನಿಮ್ದು. ಅವ್ರ ಕಣ್ಣು ಹಾಕಿಲ್ಲ ಅಂತ ಹೇಳಿದ್ದು. ತೆಗಿಬೇಕು ಅನ್ನೋರು ಯಾರು? ಯಾರು ತೆಗಿಬೇಕಂತಿಲ್ಲ, ಅವರು ಅಂತ ಹೇಳಿದೆ. ನಾನು ಡಿ ಕೆ ಶಿವಕುಮಾರ್ ಬಗ್ಗೆ ಅಷ್ಟೇ ಹೇಳಿದೆ. ಅದೇ ಉಳಿಸ್ಬೇಕು ಅಂತ ಅವ್ರು ಟ್ರೈ ಮಾಡ್ತಾವ್ರೆ. ತೊಂದರೆ ಕೊಡ್ತಾ ಇರೋರು ಯಾರು ಅಂತ ಸುರೇಶ್ ಕುಮಾರ್ ಕೇಳ್ತಾರೆ. ಅದು ನನ್ಗೆ ಗೊತ್ತಿಲ್ಲ. ಇದು ಬಹಳ ವರ್ಷಗಳಿಂದ ಬಹಳ ಒಳ್ಳೆ ರೀತಿ ನಡ್ಕೊಂಡ್ ಬಂದಿತ್ತು. ಹಿಂದೆ ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ಹೇಳ್ತೀನಿ, ಇದು ಮುಚ್ಚಲ್ಲ ಅಂತ ನೀವು ಇಲ್ಲಿ ಅಶ್ಯೂರೆನ್ಸ್ ಕೊಡಿ, ಆಮೇಲೆ ಹೇಳ್ತೀನಿ ಅದಕ್ಕೇನು. ದುಡ್ಡು ಕೊಟ್ಟವ್ರು ಬಸವರಾಜ ಬೊಮ್ಮಾಯಿ ಅವರಿದ್ದಾಗ ದುಡ್ಡು ಕೊಟ್ಟಿದ್ದಾರೆ. ನೀವು ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.